ಸನ್ಮಾನ್ಯ ಸಭಾಧ್ಯಕ್ಷರು, ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಫುಲ್ಲಕುಸುಮಿತ ದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಈಗ ಸಂವಿಧಾನ ನೋಡಿ. ಭಾರತದ ಜನಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುರಕ್ಷಿತಗೊಳಿಸಿ ಅವರಲ್ಲಿ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಓಕೆ, ಈಗ ನಮ್ಮ ಹಾಲಿ ಶಾಸಕರು ಮತ್ತು ಕೆಲವೊಂದು ಮಾಜಿ ಶಾಸಕರು ಕೆಲ ಹಿರಿಯರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸಂತಾಪ ಸೂಚನೆ. ವಿಧಾನಸಭೆಯ ಹಾಲಿ ಸದಸ್ಯರು ಮತ್ತು ಮಾಜಿ ಸಚಿವರಾದ ಶ್ರೀ ಹುಲ್ಲಪ್ಪ ಯಮನಪ್ಪ ಮೇಟಿ, ವಿಧಾನಸಭೆಯ ಮಾಜಿ ಸದಸ್ಯಗಳಾದ ಶ್ರೀ ಆರ್.ವಿ. ದೇವರಾಜ್, ಶ್ರೀ ಶಿವಶರಣಪ್ಪ ಗೌಡ ಪಾಟೀಲ್ ಹಾಗೂ ವೃಕ್ಷಮಾತೆ ಶ್ರೀಮತಿ ಸಾಲುಮರದ ತಿಮ್ಮಕ್ಕ, ಖ್ಯಾತ ಕಾದಂಬರಿಕಾರ ಶ್ರೀ ಎಸ್.ಎಲ್. ಭೈರಪ್ಪ ಹಾಗೂ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಶ್ರೀ ಎಂ.ಎಸ್. ಉಮೇಶ್ ಅವರುಗಳು ಮೃತಪಟ್ಟಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಉಲ್ಲಪ್ಪ ಯಮನಪ್ಪ ಮೇಟಿ ಮಾನ್ಯ ವಿಧಾನಸಭೆಯ ಸದಸ್ಯರಾದ ಶ್ರೀ ಉಲ್ಲಪ್ಪ ಯಮನಪ್ಪ ಮೇಟಿ ಅವರು ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರ ಗ್ರಾಮದಲ್ಲಿ ದಿನಾಂಕ 9/10/1946ರಂದು ಜನಿಸಿದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಶ್ರೀಯುತರು ಬಿಲ್ಕೆರೂರ್ ಮಂಡಲ ಪಂಚಾಯಿತಿಯ ಅಧ್ಯಕ್ಷ ಮೂಲಕ ರಾಜ್ಯಕ್ಕೆ ಪ್ರವೇಶಿಸಿದರು. ಬಾಗಲಕೋಟೆ ತಾಲೂಕು ಕೃಷಿ ಹುಟ್ಟುವಳಿ ಮಾರಾಟ ಸಮಿತಿ, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಎಂಎಸ್ಐಎಲ್ನ ಅಧ್ಯಕ್ಷರಾಗಿ, ಡಿಸಿಸಿ ಬ್ಯಾಂಕ್ ಹಾಗೂ ಎಪಿಎಂಸಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು 1989ರಲ್ಲಿ ಗುಲ್ಲೆದೆಗುಡ್ಡ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ 9ನೇ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾಯಿತರಾಗಿದ್ದು, ನಂತರ
12ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರ್ ಆಯ್ಕೆಯಾಗಿದ್ದರು. 14ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರ್ ಆಯ್ಕೆಗೊಂಡಿದ್ದರು. ಅರಣ್ಯ ಸಚಿವರಾಗಿ ಹಾಗೂ ಅಬಕಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು 1996ರಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದರು. ಹಿರಿಯ ರಾಜಕೀಯ ಧುರೀಣ ಶ್ರೀ ಉಲ್ಲಪ್ಪ ಯಮನಪ್ಪ ಮೇಟಿ ಅವರು ದಿನಾಂಕ 4/11/2025 ನಿಧನ ಹೊಂದಿರುತ್ತಾರೆ. ಶ್ರೀ ಆರ್.ವಿ. ದೇವರಾಜ್ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಆರ್.ವಿ. ದೇವರಾಜ್ ಅವರು ದಿನಾಂಕ 3/12/1957 ಬೆಂಗಳೂರಿನಲ್ಲಿ ಜನಿಸಿದರು. BA ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ವ್ಯಾಪಸ್ಥರಾಗಿದ್ದರು. ಉತ್ತಮ ಸಂಘಟಕರಾಗಿದ್ದ ಅವರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ 1989ರಲ್ಲಿ ಮೊದಲ ಬಾರಿಗೆ 9ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ ಶ್ರೀಯುತರು ಅದೇ ಕ್ಷೇತ್ರದಿಂದ 11ನೇ ವಿಧಾನಸಭೆಗೆ ಪುನರ್ ಆಯ್ಕೆಯಾಗಿದ್ದರು. ನಂತರ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ 14ನೇ ವಿಧಾನಸಭೆಗೆ ಆಯ್ಕೆಗೊಂಡಿದ್ದ ಅವರು 2004ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹಾಗೂ ಕಲಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದರು. ಹಿರಿಯ ರಾಜಕಾರಣಿ ಶ್ರೀ ಆರ್.ವಿ. ದೇವರಾಜ್ ಅವರು ದಿನಾಂಕ 1/12/2025 ದಿನಾಂಕ ಹೊಂದಿರುತ್ತಾರೆ. ಶಿವಶರಣಪ್ಪ ಗೌಡ ಪಾಟೀಲ್ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಶಿವಶರಣಪ್ಪ ಗೌಡ ಪಾಟೀಲ್ ಅವರು ಕೊಪ್ಪಳ ಜಿಲ್ಲೆಯ ಯಲಬುರ್ಗದ ಹುಣಸಿಹಾಲ ಗ್ರಾಮದಲ್ಲಿ ದಿನಾಂಕ 18/8/1948 ಜನಿಸಿದರು. MA ಸ್ನಾತಕೋತ್ತರ ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದ ಅವರು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ, ತುಂಗಭದ್ರಾ ಅಣೆಕಟ್ಟು ಮಂಡಳಿ ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. 1999ರಲ್ಲಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಿಂದ 11ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದರು. ರೈತರ ಸಮಸ್ಯೆಗಳ ಧ್ವನಿಯಾಗಿದ್ದ ಶಿವಶರಣಪ್ಪ ಗೌಡ ಪಾಟೀಲ್ ಅವರು ದಿನಾಂಕ 26/11/2025 ನಿಧನ ಹೊಂದಿರುತ್ತಾರೆ. ಶ್ರೀಮತಿ ಸಾಲುಮರದ ತಿಮ್ಮಕ್ಕ ಅವರು ದಿನಾಂಕ 30/6/1911 ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ್ದರು. ತಮಗೆ ಮಕ್ಕಳಿಲ್ಲದ ದುಃಖವನ್ನು ಮರೆಯಲು ರಸ್ತೆ ಬದಿಯಲ್ಲಿ ಆಲದ ಮರಗಳನ್ನು ತಮ್ಮ ಅತ್ಯಮೂಲ್ಯ ಆದಾಯವನ್ನೇ ಬಳಸಿ ನಡೆಸಲಾರಂಭಿಸಿದರು. ಸಸಿಗಳಿಗೆ ನೀರುಣಿಸಲು ಬಿಂದಿಗೆ ಕೊಳಗಳಲ್ಲಿ ನೀರನ್ನು 4 ಕಿಲೋಮೀಟರ್ ದೂರದಿಂದ ತರುತ್ತಿದ್ದರು. ಕುಂದೂರು ಹುಲಿಕಲ್ ನಡುವಿನ 4 ಕಿಲೋಮೀಟರ್ ಉದ್ದದ ಹೆದ್ದಾರಿಯಲ್ಲಿ ಮರಗಳನ್ನು ನೆಟ್ಟು ಮಕ್ಕಳಂತೆ ಸಾಕಿ ಪೋಷಣೆ ಮಾಡಿದ್ದರು. ಸುಮಾರು 4,000ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸುವ ಮೂಲಕ ಸಾಲುಮರದ ತಿಮ್ಮಕ್ಕ ಎಂದೇ ಹೆಸರುವಾಸಿಯಾಗಿ ಅವರು ಬೆಳೆಸಿದ ಮರಗಳನ್ನು ದಶಕಗಳಷ್ಟು ಹಳೆಯದಾಗಿದ್ದು ಅವುಗಳು ಪರಿಸರಕ್ಕೆ ಮತ್ತು ಜೀವ ವೈವಿಧ್ಯಕ್ಕೆ ಅಪಾರ ಕೊಡುಗೆ ನೀಡಿದೆ. ಅನಕ್ಷತೆಯಾಗಿದ್ದರೂ ಪರಿಸರದ ಸಂರಕ್ಷಣೆಯಲ್ಲಿ ಮಹತ್ವದ ಕಾರ್ಯ ಕೈಗೊಂಡಿದ್ದ ಅವರು ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಪರಿಸರದ ಬಗೆಗಿನ ಇವರ ಅತೀವ ಕಾಳಜಿಯನ್ನು ಪರಿಗಣಿಸಿದ ರಾಜ್ಯ ಸರ್ಕಾರವು ಇವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಪರಿಸರ ರಾಯಭಾರಿಯಾಗಿ ನೇಮಿಸಿತು. ಶತಾಯುಷಿ ಪರಿಸರ ಪ್ರೇಮಿ ಶ್ರೀಮತಿ ಸಾಲುಮರದ ತಿಮ್ಮಕ್ಕ ಅವರು ದಿನಾಂಕ 14/11/2020 ನಿಧನ ಹೊಂದಿರುತ್ತಾರೆ. ಶ್ರೀ S.L. ಭೈರಪ್ಪ ಖ್ಯಾತ ಕಾದಂಬರಿಕಾರರಾದ ಶ್ರೀ S.L. ಭೈರಪ್ಪರವರು ದಿನಾಂಕ 20/8/1931 ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರಹಳ್ಳಿಯಲ್ಲಿ ಜನಿಸಿದರು. MA ತತ್ವಶಾಸ್ತ್ರ ಸ್ನಾತಕೋತ್ತರ ಪದವೀಧರರಾಗಿದ್ದ ಶ್ರೀಯುತರು ಮೈಸೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕವನ್ನು ಪಡೆದಿದ್ದು, ಸತ್ಯ ಮತ್ತು ಸೌಂದರ್ಯ ಎಂಬ ಪ್ರಬಂಧಕ್ಕೆ ಬರೋಡದ ಮಹಾರಾಜ ಸತ್ಯಜಿರಾವ್ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದ ಅವರು ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜ್, ಗುಜರಾತ್ನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ, ದೆಹಲಿಯ NCERT ಮತ್ತು ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ತರ್ಕ ಮತ್ತು ಮನೋವಿಜ್ಞಾನದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು.
ಆಧುನಿಕ ಭಾರತದ ಜನಪ್ರಿಯ ಕಾದಂಬರಿಕಾರರಲ್ಲಿ ಒಬ್ಬರಾಗಿದ್ದ ಶ್ರೀಯುತರು ಸಮಗ್ರ ಅಧ್ಯಯನ ಮಾಡಿ ವಿಮರ್ಶಿಸಿ ತಮ್ಮದೇ ವಿಶಿಷ್ಟ ದಾಟಿಯಲ್ಲಿ ಕಾದಂಬರಿಗಳನ್ನು ರಚಿಸುತ್ತಿದ್ದರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡಿದ್ದು ಭೀಮಕಾಯ ಸೇರಿದಂತೆ ಒಟ್ಟು 25 ಕಾದಂಬರಿಗಳು ಒಳಗೊಂಡಂತೆ 30ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವರು ರಚಿಸಿದ ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಮತದಾನ, ಯಾನ, ಉತ್ತರಾಖಂಡ ಮತ್ತು ನಾಯಿ ನೆರಳು ಕಾದಂಬರಿಗಳು ಚಲನಚಿತ್ರಗಳಾಗಿ ನಿರ್ಮಾಣಗೊಂಡಿವೆ. ಅವರ ಎಲ್ಲ ಕಾದಂಬರಿಗಳಲ್ಲಿ ಅತ್ಯಂತ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ವ್ಯಕ್ತಪಡಿದ ಪರ್ವ ಕಾದಂಬರಿಯು ಮಹಾಭಾರತದ ಮಹಾಕಾವ್ಯದಲ್ಲಿನ ಸಾಮಾಜಿಕ ರಚನೆ, ಮೌಲ್ಯಗಳು ಮತ್ತು ಮರಣವನ್ನು ಬಹಳ ಪರಿಣಾಮಕಾರಿ ನಿರೂಪಿಸುತ್ತದೆ. ಅವು ರಚಿಸಿದ ಅವರಣ ಕಾದಂಬರಿ ಪ್ರಕಟವಾದ 5 ತಿಂಗಳೊಳಗೆ 10 ಬಾರಿ ಮರುಮುದ್ರಣಗೊಂಡು ಭಾರತೀಯ ಸಾಹಿತ್ಯ ವಲಯಗಳಲ್ಲಿ ದಾಖಲೆಯನ್ನು ಸೃಷ್ಟಿಸಿತು. ಅವರು ಅನೇಕ ಕಾದಂಬರಿಗಳು ಇಂಗ್ಲಿಷ್ ಭಾಷೆ ಸೇರಿದಂತೆ ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿದೆ. 1999ರಲ್ಲಿ ಕನಕಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಶ್ರೀಯುತರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದರು. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, NTR ರಾಷ್ಟ್ರ ಪ್ರಶಸ್ತಿ, ಡಾಕ್ಟರ್ ಬೆಟ್ಟಗಿರಿ ಕೃಷ್ಣ ಶರ್ಮಾ ಪ್ರಶಸ್ತಿ ಸೇರಿದಂತೆ 10 ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅತ್ಯಂತ ಸರಳ ವ್ಯಕ್ತಿತ್ವರಾಗಿದ್ದ ಶ್ರೀಯುತರು ತಮಗೆ ಸಂದ ಪ್ರಶಸ್ತಿಗಳ ಮೌಲ್ಯವನ್ನು ಬಡಜನರಿಗೆ ಹಾಗೂ ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಿದ್ದರು. ಅನನ್ಯ ಸಾಹಿತಿ, ಖ್ಯಾತ ಕಾದಂಬರಿಕಾರ ಶ್ರೀ SL ಭೈರಪ್ಪ ಅವರು ದಿನಾಂಕ 24/9/2025 ನಿಧನ ಹೊಂದಿರುತ್ತಾರೆ. ಶ್ರೀ MS ಉಮೇಶ್, ಚಲನಚಿತ್ರರಂಗದ ಜನಪ್ರಿಯ ಹಾಸ್ಯ ಕಲಾವಿದರಾಗಿದ್ದ ಶ್ರೀ MS ಉಮೇಶ್ ಅವರು ಏಪ್ರಿಲ್ 22, 1945 ಮೈಸೂರಿನಲ್ಲಿ ಜನಿಸಿದರು. ಕೆ. ಹಿರಣ್ಣಯ್ಯ ಅವರ ಮಿತ್ರ ಮಂಡಳಿಯಲ್ಲಿ ಬಸವೇಶ್ವರ ನಾಟಕದಲ್ಲಿನ ಬಿಜ್ಜಲನ ಮಗನ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ತಮ್ಮ 4ನೇ ವರ್ಷದಲ್ಲಿ ರಂಗಭೂಮಿ ಪ್ರವೇಶಿಸಿದ ಶ್ರೀಯುತರು ನಟನೆಯ ಜೊತೆಗೆ ಪಿಯಾನೋ ವಾದಕರಾಗಿ, ಕುಂಚ ಕಲಾವಿದರಾಗಿ ಮತ್ತು ಹಾರ್ಮೋನಿಯಂ ವಾದಕರಾಗಿಯೂ ಖ್ಯಾತ ಗಳಿಸಿದರು. ಗುಬ್ಬಿ ವೀರನ ಕಂಪನಿಯಲ್ಲಿ ಪಳಗಿದ ಶ್ರೀಯುತರು ಹಲವಾರು ನಾಟಕಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದರು. 1959ರಲ್ಲಿ ಮಕ್ಕಳ ರಾಜ್ಯ ಚಲನಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಶ್ರೀಯುತರು ನಂತರ ಕಥಾ ಸಂಗಮ, ತಪ್ಪಿದ ತಾಳ, ಅನುಪಮ, ಕಾಮನ ಬಿಲ್ಲು, ಶ್ರುತಿ ಸೇರಿದಾಗ ಗಜಪತಿ ಗೌರವಭಂಗ, ಗೋಲ್ಮಾಲ್ ರಾಧಾಕೃಷ್ಣ, ಗುರು ಶಿಷ್ಯರು, ಡೇರ್ ಡೆವಿಲ್ ಮುಸ್ತಫಾ ಸೇರಿದಂತೆ ಸುಮಾರು 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು. ಕಥಾ ಸಂಗಮ ಚಿತ್ರದ ತಿಮ್ಮರಾಯಿ ಪಾತ್ರಕ್ಕೆ ಉತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಪಡೆದಿದ್ದ ಶ್ರೀಯುತರು ನಾಟಕ ಅಕಾಡೆಮಿಯ ಪ್ರಶಸ್ತಿ, ಮಹಾನಗರ ಪಾಲಿಕೆ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಖ್ಯಾತ ಹಾಸ್ಯ ನಟ ಶ್ರೀ MS ಉಮೇಶ್ ಅವರು ದಿನಾಂಕ 30/11/2025 ನಿಧನ ಹೊಂದಿರುತ್ತಾರೆ. ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ, ಕಳೆದ ಲಾಡ್ ಅವರೇ, ಆಫೀಷಿಯಲ್ ಇಸ್ ಗೋಯಿಂಗ್ ಲಾಡ್ ಹೊಟ್ಟೋದ್ರ ಒಬ್ಬನೇ ಭಯ ಪಡದೆ ಇರೋನು. ಆಯ್ತು, ಬೆಲ್ಲ ಎಲ್ರೂ ಗೌರವ ಕೊಡ್ತಾರೆ, ಒಬ್ಬ ಕೊಡಲ್ಲ. ಓಕೆ, ಕಳೆದ ಅಧಿವೇಶನದ ನಂತರ ಈ ಮನೆಯ ಮಾನ್ಯ ಸದಸ್ಯರು ಮತ್ತು ಇತರ ಗಣ್ಯರು ನಿಧನರಾಗಿದ್ದಾರೆ. ನೀವು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ನಿರ್ಣಯವನ್ನು ಮಂಡಿಸಿದ್ದೀರಿ. ಆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ
ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. HY ಮೇಟಿಯವರು ಅವರು ಮಾಜಿ ಸಚಿವರು ಆಗಿದ್ದಂಥವ್ರು. ಕೆಳ ಹಂತದಿಂದ ಮಂಡಲ ಪಂಚಾಯಿತಿ ಚೇರ್ಮನ್ರಾಗಿ ಮೇಲಕ್ಕೆ ಬಂದು ಈ ಮನೆಯ ಸದಸ್ಯರು ಅಷ್ಟೇ ಅಲ್ಲ, ಪಾರ್ಲಿಮೆಂಟ್ ಸದಸ್ಯರು ಕೂಡ ಆಗಿದ್ದರು. ಆಮೇಲೆ 96ರಲ್ಲಿ 1994ನಲ್ಲಿ ಮಿನಿಸ್ಟರ್ ಆದರು, ಫಾರೆಸ್ಟ್ ಮಿನಿಸ್ಟರ್ ಆದರು. ಆಮೇಲೆ 2013ರಲ್ಲಿ ಎಕ್ಸೈಸ್ ಮಿನಿಸ್ಟರ್ ಆಗಿದ್ದರು. ಭಾಳ ಸಜ್ಜನ. ಬಹುಶಃ ನಾವು ಒಬ್ಬ ಸಜ್ಜನ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಭ್ಯ, ಸಜ್ಜನ, ಪ್ರಾಮಾಣಿಕ. ಯಾಕಂದರೆ ನನಗೆ 1983 ಅವತ್ತಿನಿಂದ ಒಡನಾಟ ಇದೆ. 1983 ನಾನು ವಿಧಾನಸಭೆಗೆ ಶಾಸಕನಾಗಿ ಆಯ್ಕೆ ಬಂದಂಥ ಸಂದರ್ಭದಲ್ಲಿ ಅವರು MLA ಆಗಿರಲಿಲ್ಲ, ಆದರೂ ಕೂಡ ನನಗೆ ಪರಿಚಯ ಇತ್ತು. ಅವತ್ತಿನಿಂದ ಇವತ್ತಿನವರೆಗೆ ಸಾಯೋವರೆಗೂ ಕೂಡ ಅವರು ಭಾಳ ನಿಷ್ಠಾವಂತ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ಉಳ್ಕೊಂಡಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಬಿಲ್ಕೆರೂರು ಮಂಡಲ ಪಂಚಾಯಿತಿ ಚೇರ್ಮನ್ರಾಗಿದ್ದರು. ಆಮೇಲೆ APMC ಅಧ್ಯಕ್ಷರು ಕೂಡ ಆಗಿದ್ದರು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. MSILನ ಅಧ್ಯಕ್ಷರಾಗಿ ಕೂಡ ಇದ್ದರು. DCC ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಇದ್ದರು. ಅಂದರೆ ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಕ್ಷೇತ್ರ ಬರೀ ರಾಜಕಾರಣ ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವರು ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅವರು ನಿಜ ಹೇಳಬೇಕು ಅಂತಂದರೆ ನನ್ನ ಅನುಯಾಯಿ ಅಂತಲೇ ಹೇಳಬೇಕು. ಅವ್ರಿಗೆ ಅಭಿಮಾನಿ, ನಿಮ್ಮ ಭಾಷೆನೇ ಉಪಯೋಗಿಸೋಣ, ಅಭಿಮಾನಿಯಾಗಿದ್ದರು. ಕೊನೆಯವರೆಗೂ ಕೂಡ ನಾನು ಜನತಾ ಪಾರ್ಟಿ, ಜನತಾದಳ, ಕಾಂಗ್ರೆಸ್ನಲ್ಲಿದ್ದಾಗಲೂ ಕೂಡ ನನ್ನ ಜೊತೆಲೇ ಇದ್ದರು. ಮತ್ತು ನಾವು ಏನು ಹೇಳಿದ್ರು ಕೂಡ ಅವರು ಅದಕ್ಕೆ ವಿರುದ್ಧವಾಗಿ ನಿರ್ಣಯ ಮಾಡ್ತಕ್ಕಂಥದ್ದಾಗಲಿ, ತೀರ್ಮಾನ ಮಾಡ್ತಕ್ಕಂಥದ್ದಾಗಲಿ ಮಾಡ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಲಾಯಲ್ ಆಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ನಿಷ್ಠಾವಂತ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಭಾಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. 89ರಲ್ಲಿ ಶಾಸಕರಾದದ್ದು, ಆಮೇಲೆ 94ರಲ್ಲಿ ಮಿನಿಸ್ಟರ್ ಆದರು, 96ರಲ್ಲಿ ಲೋಕಸಭಾ ಸದಸ್ಯರಾದರು. ಬಾಗಲಕೋಟೆ ಅಂತ ಕ್ಷೇತ್ರದಲ್ಲಿ ಮೇಟಿ ಅಂತೆಯವರು ಗೆಲ್ಲೋದಿದೆಯಲ್ಲ, ಸುಲಭದ ಕೆಲಸ ಅಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಅಷ್ಟರ ಮಟ್ಟಿಗೆ ಎಲ್ಲ ಜನರ ಜೊತೆಲೂ ಕೂಡ ಭಾಳ ಜಾತ್ಯತೀತ ವ್ಯಕ್ತಿ ಮೇಟಿಯವರು. ಹಾಗಾಗಿ ಬರೀ ಕುರುಬ ಅವರನ್ನು ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು, ಅಭಿಮಾನದಿಂದ ಕಾಣ್ತಾ ಇದ್ರು. ಹಾಗಾಗಿ ಅವರು ಒಬ್ಬ ಜಾತ್ಯತೀತ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಒಂದು ಸಾರಿ 96ರಲ್ಲಿ ಅಲ್ಲಿ ಸರ್ವೆ ಮಾಡಿಸಿದ ಬಾಗಲಕೋಟೆಯಲ್ಲಿ ಪಾರ್ಲಿಮೆಂಟ್ಗೆ ಅಂತಕ್ಕಂಥ ಸರ್ವೆ. ಇವ್ರಿಗೆ ಪಾಪ
ಅಷ್ಟೊಂದು ಹಿಂದಿ ಬರ್ತಾ ಇರಲಿಲ್ಲ. ನಾನು ನಿಂತ್ಕೊಳ್ಳಿ ಭೇಟಿಯವರೇ, ನೀವು ನಿಂತ್ಕೊಳ್ಳಿ, ನೀವೇ ಗೆಲ್ಲೋದು ಅಂತ ಸರ್ವೇನಲ್ಲಿದೆ, ನಿಂತ್ಕೊಳ್ಳಿ ಅಂತ ಹೇಳಿದ ತಕ್ಷಣವೇ 96ರಲ್ಲಿ ಮರು ಮಾತಾಡದೇನೆ ಪಾರ್ಲಿಮೆಂಟ್ ಚುನಾವಣೆಗೆ ನಿಂತು. ಸೊ ಪಾಪ ಸಿಟ್ಟಿಂಗ್ ಮಿನಿಸ್ಟರು, ಸಾಮಾನ್ಯವಾಗಿ ಯಾರು ಕೂಡ ಸಿಟ್ಟಿಂಗ್ ಮಿನಿಸ್ಟರ್ ಆಗಿ ಪಾರ್ಲಿಮೆಂಟಿಗೆ ಹೋಗಿ ನಿಂತ್ಕೊಳ್ತಕ್ಕಂಥ ಸಾಹಸದ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಇವರು ನನ್ನ ಮಾತುಗೂ ಪಾರ್ಲಿಮೆಂಟಿಗೆ ನಿಂತ್ಕೊಂಡು ಮಂತ್ರಿನೂ ಹೋಯಿತು, ಅಫ್ಕೋರ್ಸ್ ಪಾರ್ಲಿಮೆಂಟ್ ಮೆಂಬರ್ ಆದರು, ಮಂತ್ರಿ ಸ್ಥಾನ ಕಳ್ಕೊಂಡ್ರು. ಸೊ ಅವರು 5 ವರ್ಷ ಮಂತ್ರಿ ಆಗಿರ್ತಿದ್ರು. ಸರಿ ಕೇಳಿಸ್ತಾ ಇಲ್ವೇನೆಯ? ಕೇಳಿಸ್ತಾ ಇಲ್ವಾ ನಿನಗೆ ಅಥವಾ ಅವ್ರಿಗ? ಸೊ ಅವರು ನನಗೆ ವೈಯಕ್ತಿಕವಾಗೂ ಕೂಡ ನಷ್ಟ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬ ಅಭಿಮಾನಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ. ಅಷ್ಟೇ ಅಲ್ಲ, ಬಾಗಲಕೋಟೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಪಾರವಾದಂಥ ನಷ್ಟ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರಿಗೆ 3 ಜನ ಮಕ್ಕಳಿದ್ದಾರೆ, ಒಬ್ಬ ಹೆಣ್ಮಗಳು, 2 ಗಂಡು ಮಕ್ಕಳು. ವೃತ್ತಿನಲ್ಲಿ ಕೃಷಿಕರು, ಇವರು ಮೂಲತಃ ಕೃಷಿಕರು. ಆಮೇಲೆ ರಾಜಕಾರಣ ಪ್ರಾರಂಭ ಮಾಡಿದ್ದು ಮಂಡಲ ಪಂಚಾಯಿತಿ ಅಧ್ಯಕ್ಷನಾಗಿ ರಾಜಕಾರಣ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಕೊನೆಯವರೆಗೂ ಕೂಡ ಈ ಸದನದ ಸದಸ್ಯರಾಗಿ ಕೂಡ ಇದ್ದರು. ಪಾಪ ಸಿಟ್ಟಿಂಗ್ ಮೆಂಬರು. ಅವರಿಗೆ ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬಂದಿದ್ದೆ. ಆಸ್ಪತ್ರೆಗೆ ಹೋದಾಗ ನಾನು ಇನ್ನೂ 10 ವರ್ಷ ಬದುಕ್ತೀನಿ ಅಂತ ಪಾಪ ಹೇಳಿದ್ರು. 10 ವರ್ಷ ಬದುಕ್ತೀನಿ ನಾನು ಅಂತ ಹೇಳಿದ್ರು. ಆಮೇಲೆ ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಅವರ PA ಒಬ್ಬರು ಇದ್ದಾರೆ, ಶೆಟ್ಟರ್ ಅಂತ, ಸೆಟ್ಟರ್ ಒಳೆ ಬಸ್ಸು ಸೆಟ್ಟರ್ ಅಂತ ಇದೆ. ಅವರು ಯಾವಾಗಲೂ ಇವ್ರ ಜೊತೆಯಲ್ಲಿ ಇರ್ತಿದ್ರು. ನನಗೆ ಫೋನ್ ಮಾಡಿದ್ರು, ಸರ್ ಯಾಕೋ ಕಷ್ಟ ಇದೆ ಅಂತ ಹೇಳಿ. ನಾನು ಮೈಸೂರಿನಲ್ಲಿ ಇದ್ದವನು ಕೂಡಲೇ ಬಂದೆ. ಮೇಲೆ ಬಂದು ನೋಡಿದ್ರೆ ನಿಧನರಾಗಿದ್ದರು. ಸೊ ಅಂಥ ಒಬ್ಬ ಅಪರೂಪದ ರಾಜಕಾರಣಿಯನ್ನು ನಾವು ಇವತ್ತು, ಮತ್ತು ಯಾರಿಗೂ ಕೂಡ ವೈರತ್ವ ಇರಲಿಲ್ಲ ಅವರಿಗೆ. ವಿರೋಧ ಪಕ್ಷದವ್ರ ಜೊತೆಲೂ ಚೆನ್ನಾಗಿದ್ರು, ಜನಗಳ ಜೊತೆಲೂ ಚೆನ್ನಾಗಿದ್ರು, ನಮ್ಮ ಜೊತೆಲೂ ಚೆನ್ನಾಗಿದ್ರು. ಪೊನ್ನಣ್ಣವರೇ, ಪೊನ್ನಣ್ಣ ಏನಪ್ಪ ಲೇಟ್ ಬರುತ್ತೆ, ಮಾತಾಡ್ಲಿಕ್ಕೆ ಮಾತಾಡ್ತೀರಿ? ಸರಿ. ಸೊ ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡು ಒಂದು ರೀತಿ ರಾಜಕೀಯ ತಬ್ಲಿತನ ನಮ್ಮನ್ನು ಕಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ RV ದೇವರಾಜ್, ಮಾಜಿ ಶಾಸಕರು, ಒಂದು 15 ದಿನಗಳಿಂದ ನನ್ನನ್ನು ಭೇಟಿಯಾಗಿದ್ದರು. ಭೇಟಿಯಾಗಿ ನಮ್ಮಲ್ಲಿ ಕೆಲವು ಇನ್ಸ್ಪೆಕ್ಟರ್ಗಳು ಖಾಲಿ ಆಗ್ತಾ ಇದೆ, ಅದನ್ನು ಭರ್ತಿ ಮಾಡಿಕೊಡಿ ಅಂತ ಕೇಳಕ್ಕೆ ಬಂದಿದ್ದರು. ಮತ್ತು ರಾಜಕೀಯ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಮಾಡಿದ್ರು. ಪಾಪ ಅವರು ಒಬ್ಬ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ, 3 ಸಾರಿ ಶಾಸಕರಾಗಿದ್ದರು, ಒಮ್ಮೆ ಮೇಲ್ಮನೆ ಸದಸ್ಯರಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವ್ರದ್ದು ಭಾಳ ದುಃಖದ ಸಂಗತಿ ಏನಪ್ಪ ಅಂತಂದರೆ,
ನೆಕ್ಸ್ಟ್ ಡೇ ಅವ್ರದ್ದು ಹುಟ್ಟಿದಬ್ಬ ಇತ್ತು. ಮೈಸೂರಿಗೆ ಹೋಗಿದ್ದಾರೆ, ಚಾಮುಂಡೇಶ್ವರಿ ದರ್ಶನ ಮಾಡಲಿಕ್ಕೋಸ್ಕರ ಮೈಸೂರಿಗೆ ಹೋಗಿದ್ದಾರೆ. ಆ ಮೈಸೂರಿಗೆ ಹೋಗಿ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ, ಮೈಸೂರಿನಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಇದು ಭಾಳ ದುಃಖದ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅವರ ಸಾವಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಶಿವಶರಣಪ್ಪ ಗೌಡ ಪಾಟೀಲ್ ಮಾಜಿ ಶಾಸಕರು. ನಾನು MLA ಇದ್ದಾಗ ಇರಲಿಲ್ಲ ಇವರು, ನಾನು 99ರಲ್ಲಿ ಸೋತಿದ್ದೆ. ಆಗ 99ರಲ್ಲಿ ಯಲಬುರ್ಗದಿಂದ ಶಾಸಕರಾಗಿದ್ದರು. MA ಪದವೀಧರರು ಮತ್ತು ಅನೇಕ ಕೃಷಿಕರಾಗಿದ್ದರೂ ಕೂಡ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು. ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಸಾಲುಮರದ ತಿಮ್ಮಕ್ಕ, ಇವರು 114 ವರ್ಷ ಬದುಕಿದರು. 114 ವರ್ಷ ಬದುಕಿದರು. ಇವರು ತುಮಕೂರು ಜಿಲ್ಲೆ ಕುಬ್ಬಿ ತಾಲೂಕಿನವರು, ನಿಮ್ಮ ಜಿಲ್ಲೆಯವರು. ಅವರು ಪಾಪ ಮಕ್ಕಳಿರಲಿಲ್ಲ, ಮರಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ರು. ಅವರು ಸುಮಾರು 4,000 ಮರಗಿಡಗಳನ್ನು ನೆಟ್ಟಿದ್ರು. ಅಷ್ಟೇ ಅಲ್ಲ, ಅದನ್ನು ಪೋಷಣೆ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಮತ್ತು ಅವರು ಬೆಳೆಸಿದಂಥ ಮರಗಳಿದ್ದಾವಲ್ಲ, ಇವತ್ತು ಜೀವಂತವಾಗಿದ್ದಾವೆ. ಸುಮಾರು ದಶಕಗಳು ಮರಗಳನ್ನು ನೆಟ್ಟು ಬಂದಿದ್ದಾರೆ. ಅದಕ್ಕೆ ಅವರನ್ನು ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾ ಇದ್ದರು. ಜೊತೆಗೆ ಅವರಿಗೆ ಕೊನೆಯಲ್ಲಿ ನಾನು ನೋಡಲಿಕ್ಕೆ ಹೋಗಿದ್ದೆ. ತಿಮ್ಮಕ್ಕನವರು ಒಂದು ಲೆಟರ್ ಕೊಟ್ಟರು ಅವತ್ತು ನನಗೆ. ಅದೇನು ಲೆಟರು ಅಂತಂದರೆ, ಬೇಲೂರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಬೇಕು ತಿಮ್ಮಕ್ಕನವರ ಹೆಸರಿನಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾನು ಅದನ್ನು ಗಂಭೀರವಾಗಿ ನಮ್ಮ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ದೊರಕಿದ್ದವು. 95ರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಬಂದಿತ್ತು. 97ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಬಂದಿತ್ತು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು. ಹಾಗೂ ನಾಡೋಜ ಪ್ರಶಸ್ತಿಗಳು ಕೂಡ ಬಂದಿದ್ದವು. ಸೊ ಅವರು ಕೇಂದ್ರ ಸರ್ಕಾರ ಅವರು ಪರಿಸರವಾದಿಗಳು ಅಂತೇಳಿ ಮರಗಿಡಗಳನ್ನು ರಕ್ಷಣೆ ಮಾಡ್ತಕ್ಕಂಥ, ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅಂತೇಳಿ ಅವರಿಗೆ ಪದ್ಮಶ್ರೀ ನಾಗರಿಕ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದರು ತಿಮ್ಮಕ್ಕನವರ ಆತ್ಮಕ್ಕೆ. ಆಮೇಲೆ ನಮ್ಮ ಸರ್ಕಾರ ಅವರಿಗೆ ಪರಿಸರದ ಬಗೆಗಿನ ಅತೀವ ಕಾಳಜಿಯನ್ನು ಪರಿಗಣಿಸಿ ಸರ್ಕಾರವು ಇವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಪರಿಸರ ರಾಯಭಾರಿಯನ್ನಾಗಿ ಮಾಡಿತ್ತು. ಆಮೇಲೆ ಇವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಈಗಾಗಲೇ ಘೋಷಣೆ ಮಾಡಿದ್ದೀವಿ. ನಾವು ಮುಂದಿನ ವರ್ಷದಿಂದ ಅವರ ಹೆಸರಿನಲ್ಲಿ ಒಂದು ಪರಿಸರ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ.
ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವರ ಅಭಿಮಾನಿಗಳಿಗೆ, ಇವರ ಸಂಬಂಧಿಕರಿಗೆ ಇವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಪದ್ಮಭೂಷಣ ಎಸ್.ಎಲ್. ಭೈರಪ್ಪ, ಹಿರಿಯ ಸಾಹಿತಿ. ಇವರು ಕರ್ನಾಟಕ ಕಂಡಂಥ, ದೇಶ ಕಂಡಂತೆ ಅಂತ ಹೇಳ್ಬೋದು. ಒಬ್ಬ ಹಿರಿಯ ಸಾಹಿತಿ ಅಷ್ಟೇ ಅಲ್ಲ, ಒಬ್ಬ ಶ್ರೇಷ್ಠ ಕಾದಂಬರಿಕಾರ. ಸುಮಾರು 25 ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಅವರು ಹಳ್ಳಿನಲ್ಲಿ ಹುಟ್ಟಿರೋದು, ಎಂಥ ಊರದು, ಸಂತೆ ಶಿವಾರ ಗ್ರಾಮದಲ್ಲಿ ಜನಿಸಿದರು. ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ ಅಲ್ಲಿ ಹುಟ್ಟಿದ್ರು. ಬಟ್ ಭಾಳ ಬಡತನದ ಕುಟುಂಬದಲ್ಲಿ ಬದುಕಿದರು. ಬಡತನದ ಕುಟುಂಬದಿಂದ ಬಂದಿದ್ದಂಥವರು. ಆದರೂ ಕೂಡ ಕನ್ನಡದಲ್ಲಿ MA ಮಾಡಿದರು. ಅಲ್ಲ, ಕನ್ನಡದಲ್ಲಿ ಅಂತೀನಿ, ಇದು ಎಂಥದ್ದು, ಫಿಲಾಸಫಿನಲ್ಲಿ MA ಮಾಡಿದರು. ಅವ್ರಿಗೆ ಚಿನ್ನದ ಪದಕ ದೊರಕಿತ್ತು. ನಮ್ಮ ಮೈಸೂರಿನಲ್ಲಿ ವಾಸ ಇದ್ದರು. ಕೊನೆಯಲ್ಲಿ ಆ ವಿಶ್ವವಾಣಿ ಪತ್ರಿಕೆಯವರು ಇದ್ರಲ್ಲ, ಯಾರು ಸಂಪಾದಕರು, ವಿಶ್ವೇಶ್ವರ ಭಟ್, ಅವ್ರ ಮನೆಯಲ್ಲಿ ಇದ್ದರು. ನಾನು ಅವ್ರು ಸಾಯೋಕ್ಕಿಂತ ಮುಂಚಿತವಾಗಿ ಒಂದು ವರ್ಷ ಅಂತ ಅನಿಸುತ್ತೆ, 1 ವರ್ಷನೂ ಆಗಿಲ್ಲ, 6 ತಿಂಗಳು ಆಗಿರಬೇಕು. 6 ತಿಂಗಳಲ್ಲಿ ನಾನು ವಿಶ್ವವಾಣಿ ಪತ್ರಿಕೆಯವ್ರದ್ದು ಒಂದು ಪ್ರವಾಸ ಕಥನ ಅಂತ ಒಂದು ಪುಸ್ತಕ, ಪ್ರವಾಸಿ, ನೀವು ಬಂದಿದ್ರಿ, ಆಗ ಬಂದಿದ್ದರು ಅವರು, ಭೈರಪ್ಪನವ್ರು ಬಂದಿದ್ದರು. ಸೊ ಅವತ್ತು ಆರೋಗ್ಯವಾಗಿ ಇದ್ದರು. ಬಟ್ ವಯಸ್ಸಾಗಿತ್ತು, 94 ವರ್ಷ ವಯಸ್ಸಾಗಿತ್ತು. ಬಟ್ ಕಿವಿ ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ. ಬಟ್ ಇನ್ನು ಬಾಕಿಯೆಲ್ಲ ಮೆಂಟಲ್ ಫ್ಯಾಕಲ್ಟಿ ಎಲ್ಲ ಭಾಳ ಚೆನ್ನಾಗಿತ್ತು. ಅಂಥವರು ಆಮೇಲೆ ಇಂಗ್ಲೀಷ್ನಲ್ಲಿ ರಚಿಸಿದ ಸತ್ಯ ಮತ್ತು ಸೌಂದರ್ಯ ಎಂಬ ಮಹಾಪ್ರಬಂಧಕ್ಕೆ ಬರೋಡದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿತ್ತು. ಸತ್ಯ ಮತ್ತು ಸೌಂದರ್ಯ ಎಂಬ. ಆಮೇಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 67ನೇ ಅಧ್ಯಕ್ಷರಾಗಿದ್ದರು. ಕನಕಪುರದಲ್ಲಿ ನಡೆದಿತ್ತು. ನಾನು 99ರಲ್ಲಿ ಹೋಗಿದ್ದೆ. ಸಿಂಧಿಯಾ ಅವರು ಏರ್ಪಾಡು ಮಾಡಿದ್ದರು ಕನಕಪುರದಲ್ಲಿ. ಜಯೇಶ್ ಪಟೇಲರು ಮುಖ್ಯಮಂತ್ರಿಯಾಗಿದ್ದರು. ಆಗ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಾನು ಕೂಡ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ. ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನೀವು ಆಗಲೇ ಹೇಳದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಭಾಳ ಜನಪ್ರಿಯವಾದಂಥ ಕಾದಂಬರಿಗಳು. ಅವ್ರ ಕಾದಂಬರಿಗಳು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಆಗಿದ್ದಾವೆ. ಅಷ್ಟೇ ಅಲ್ಲ, ಬೇರೆ ಭಾಷೆಗಳಿಗೂ ಕೂಡ ತರ್ಜುಮೆ ಆಗಿದ್ದಾವೆ. ಪರ್ವ, ಗೃಹಭಂಗ, ವಂಶವೃಕ್ಷ, ನೆಲೆ, ಸಾಕ್ಷಿ, ನಾಯಿ ನೆರಳು, ತಬ್ಬಲಿ, ನೀನಾದೆ ಮಗನೆ, ದಾಟು, ಧರ್ಮಶ್ರೀ, ಪರ್ವ, ಬಿತ್ತಿ ಸೇರಿದಂತೆ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಇವರಿಗೆ ಪರ್ವ ಕಾದಂಬರಿ ಇದೆಯಲ್ಲ, ಅದು ಭಾಳ ಜನಪ್ರಿಯವಾದಂಥ ಕಾದಂಬರಿ. ನಾನು ಕೆಲವು ಮಾತ್ರ ಓದಿದ್ದೀನಿ, ಎಲ್ಲನೂ ಓದೋಕ್ಕಾಗಿಲ್ಲ. ಅವರ ಕಾದಂಬರಿಗಳನ್ನೆಲ್ಲ ಓದೋಕ್ಕಾಗಿಲ್ಲ, ಕೆಲವು ಮಾತ್ರ ಓದಿದ್ದೀನಿ. ಬಟ್ ಮೈಸೂರಿನಲ್ಲಿ ಕೊನೆಯಲ್ಲಿ ರೀಜನಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಆಮೇಲೆ ಬೇರೆ ಬೇರೆ ಕಡೆಯೂ ಕೂಡ ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು. NCERT ಅದರಲ್ಲೂ ಕೂಡ ಇದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಗೆ ಅಂತಿಮವಾಗಿ ರೀಜನಲ್ ಕಾಲೇಜು ಮೈಸೂರಿನಲ್ಲಿ ಸೆಟ್ಲಾಗಿದ್ದರು ಅವರು.
ಅಲ್ಲಿ ಲೆಕ್ಚರರ್ ಆಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊಂಡಿದ್ದರು. ಆಮೇಲೆ ಪದ್ಮಶ್ರೀ ಪದ್ಮಭೂಷಣ ಸರಸ್ವತಿ ಸಮ್ಮಾನ್, ಆಮೇಲೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, NTR ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ ಬೆಟಗೇರಿ ಕೃಷ್ಣಸಮ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅಂದರೆ ಅವರು ಒಳ್ಳೆ ವಿದ್ಯುತ್ತನ್ನು ಪಡ್ಕೊಂಡಿದ್ದರು, ಹಳ್ಳಿನಲ್ಲಿ ಹುಟ್ಟಿದ್ರು ಕೂಡ ವಿದ್ವಾಂಸರಾಗಿ ಇದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಇವರು ಭೈರಪ್ಪನವರು ಭಾಳ ಸರಳವಾದಂಥ ವ್ಯಕ್ತಿ. ಅವರಿಗೆ ಯಾಕಂತಂದರೆ ಐಡಿಯಾಲಜಿಕಲಿ ನಮಗೆಲ್ಲ ಡಿಫ್ರೆನ್ಸ್ ಇದ್ದರೂ ಕೂಡ ಅವರು ಕಾದಂಬರಿಕಾರ, ಒಳ್ಳೆ ಶ್ರೇಷ್ಠ ಕಾದಂಬರಿಕಾರ ಅಂತಕ್ಕಂಥ ಗೌರವ ಇತ್ತು. ಹಾಗಾಗಿ ನಾನು ಅವರು ಶವ ನೋಡೋಕ್ಕೂ ಕೂಡ ಹೋಗಿದ್ದೆ ನಾನು. ಮತ್ತು ಎಲ್ಲ ಸರ್ಕಾರದ ಗೌರವಗಳೊಡನೆ ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ. ಅವರು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ವಿ, ಮೈಸೂರಿನಲ್ಲಿ ಅವರು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸ್ಮಾರಕಕ್ಕೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರು, ಅವ್ರ ಮಡದಿ ಇನ್ನೂ ಬದುಕಿದ್ದಾರೆ, ಅವರಿಬ್ಬರು ಮಕ್ಕಳುಗಳು ಬದುಕಿದ್ದಾರೆ. ಅವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ MS ಉಮೇಶ್, ಇವರು ಮೈಸೂರಿನವರು. ವೃತ್ತಿ ರಂಗಭೂಮಿಯಿಂದಲೇ ಶುರುವಾಯಿತು ಇವರು. ಕಲಾವಿದರು, ಒಳ್ಳೆಯ ಕಲಾವಿದರು, ಹಾಸ್ಯ ಕಲಾವಿದರು. ಚಲನಚಿತ್ರದಲ್ಲೂ ಕೂಡ ಭಾಗವಹಿಸ್ತಾ ಇದ್ದರು. ಆಮೇಲೆ ಹಿರಣ್ಣಯ್ಯ ಮಿತ್ರಮಂಡಲಿ, ಆನಕ್ರು ಅವರ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಿಚ್ಚಳನ ಮಗನ ಪಾತ್ರ ವಹಿಸಿದರು. ಅದು ಭಾಳ ಉತ್ತಮವಾಗಿತ್ತು ಅಂತೇಳಿ ಹೇಳ್ತಾರೆ. ಗುಬ್ಬಿ ವೀರಣ್ಣ, ಕೆ ಹಿರಣ್ಣಯ್ಯ, MC ಮಹದೇವಸ್ವಾಮಿ ಅಂತಹ ರಂಗ ದಿಗ್ಗಜರೊಡನೆ ಆ ಗರಡಿನಲ್ಲಿ ತಯಾರಾಗಿದ್ದಂಥವರು. ಇವರು ಇತ್ತೀಚೆಗೆ ನಿಧನರಾಗಿದ್ದರು. ನಾನು ಕೂಡ ಹೋಗಿದ್ದೆ. ಸುಮಾರು 700ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ತಿಮ್ರಾಯಿ ಅನ್ನೋದು ಭಾಳ ಫೇಮಸ್. ಅದು ತಿಮ್ರಾಯಿ ಉತ್ತಮ ಪೋಷಕ ನಟ ಅಂತೇಳಿ ಪ್ರಶಸ್ತಿ ಪಡೆದಿದ್ದಾರೆ. ಅನೇಕ ನಾಟಕ ಪ್ರಶಸ್ತಿಗಳನ್ನು, ನಾಟಕ ಅಕಾಡೆಮಿ ಪ್ರಶಸ್ತಿ, ಮಹಾನಗರ ಪಾಲಿಕೆ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ಅದರ ಭಾಜನರಾಗಿದ್ದರು. ಅಂಥ ಒಬ್ಬ ಹಾಸ್ಯ ಕಲಾವಿದ ನಮ್ಮ ಮೈಸೂರಿನವರು ಅನ್ನೋದು ನನಗೆ ಸ್ವಲ್ಪ ಜಾಸ್ತಿ ಒಡನಾಟ ಇತ್ತು. ಹಾಗಾಗಿ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರಿಗೆ ಒಬ್ಬ ಮಗ ಮತ್ತು ಮಗಳು, ಮಗ ತೀರೋಗ್ಬಿಟ್ರು, ಮಗಳಿದ್ದಾಳೆ, ಈಗಲೂ ಕೂಡ ಇದ್ದಾಳೆ. ಅವಳು ಕೂಡ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ಳು. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅವರಿಗೆ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವು ತಂದಿರ್ತಕ್ಕಂಥ ನಿರ್ಣಯಕ್ಕೆ ಬೆಂಬಲ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.